ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕೋ ಯೂಟ್ಯೂಬ್ ಚಾನಲ್. ಇದು ಸ್ಯಾಟರ್ಡೆ ಮಾರ್ನಿಂಗ್ ಇದು. ಸೊ ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನನಗೆ ಆಲ್ರೆಡಿ ಒಂದು ಕೆಲಸ ಕಾಯ್ಕೊಂಡಿತ್ತು. ಸೊ ರಾತ್ರಿ ರುಬ್ಬಿಟ್ಟಿದ್ದು ಇಡ್ಲಿ ಹಿಟ್ಟು. ಸೊ ಈಗ ವಾತಾವರಣ ಹೀಟ್ ಇರೋದ್ರಿಂದ ಬೇಗ ನಮಗೆ ಅದು ಉಕ್ಕು ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಒಂದು ಅಗಲವಾದ ಪಾತ್ರೆ ಒಳಗಡೆ ಈ ಥರ ಇಡ್ಲಿ ಹಿಟ್ಟು ರುಬ್ಬಿರೋ ಪಾತ್ರೆನ ಇಟ್ಟು ಮಲಗ್ತೀನಿ. ಬಿಕಾಸ್ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಈ ಥರ ಡಬಲ್ ಕೆಲಸ ಆಗಬಾರ್ದು ಅಂತ. ಇನ್ ಕೇಸ್ ಏನಾದರೂ ಉಕ್ಕು ಬಂದಿದ್ರೂ ಆ ಪಾತ್ರೆ ಒಳಗೆ ಬಿದ್ದಿರುತ್ತೆ, ಕ್ಲೀನಿಂಗ್ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಇದೊಂದು ಸಣ್ಣ ಟಿಪ್ ಅಂತಲೇ ಅನ್ಕೋಬೋದು. ಸೊ ನಾನಿಲ್ಲಿ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟ್ ತೆಗೆದಿಟ್ಬಿಡೋಣ ಅಂಥೇಳಿ. ಇವಾಗ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ನಾನು ಸಾಲ್ಟ್ ಮಿಕ್ಸ್ ಮಾಡಿಕೊಂಡು ಉಳಿದಿದ್ದು ನಾನು ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊತೀನಿ. ಅದಕ್ಕೆ ನಾನು ಸಾಲ್ಟ್ ಆ್ಯಡ್ ಮಾಡಲ್ಲ, ಸ್ವಲ್ಪ ಹುಳಿ ಬಂದುಬಿಡುತ್ತೆ ಅಂತ ಹೇಳಿ. ಇನ್ನು ಇವತ್ತು ನಾನು ಸ್ವಲ್ಪ ಮನೆಯಲ್ಲೂ ಬೇಗ ಎಲ್ಲ ಬ್ರೇಕ್ಫಾಸ್ಟ್ವರೆಗೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ಇವತ್ತು ಮನೆಗೆ ನಮ್ಮ ಸಿಸ್ಟರು ಮತ್ತು ನನ್ನ ಸಿಸ್ಟರ್ ಮಗ ಮತ್ತು ಅಮ್ಮ ಬಂದಿದ್ದರು. ಸೊ ಹಾಗಾಗಿ ಅವ್ರ ಜೊತೆ ಈ ದಿನ ಫುಲ್ಲು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಇನ್ನು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕಿಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಒಂದು ಜ್ಯೂಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಈ ಜ್ಯೂಸು ನಮಗೆ ಕೂದಲಿಗಾಗಲಿ, ಚರ್ಮಕ್ಕಾಗಲಿ ಅಥವಾ ನಮ್ಮ ಡೈಜೆಷನ್ ಸಿಸ್ಟಮ್ಗಾಗಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಾರ್ನಿಂಗ್ ಈ ಥರ ಡೈಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೂ ಅಷ್ಟೇ ತುಂಬ ಬೆನಿಫಿಟ್ ಇರುತ್ತೆ. ಬಾಡಿಲಿರೋ ಟಾಕ್ಸಿನ್ಸ್ನೆಲ್ಲ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೆಲ್ದಿಯಾಗಿ ಒಂದು ಹೆಲ್ದಿ ಡ್ರಿಂಕಿಂದ ನಮ್ಮ ಡೇನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ಸ್ಟೆಡ್ ಆಫ್ ಕಾಫಿ, ಟೀ ಇದ್ರ ಬದಲು ಈ ಥರ ಒಂದೊಂದು ಹೆಲ್ದಿ ಡ್ರಿಂಕಿಂದ ನಮ್ಮ ಡೇ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಆ್ಯಕ್ಟಿವ್ ಆಗಿರ್ತೀವಿ ಅಂತ. ಇನ್ನು ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆ ಜೊತೆಗೆ ಚಟ್ನಿ ಪಲ್ಯ ಮಾಡ್ತಾಯಿಲ್ಲ. ಬಿಕಾಸ್ ರೆಗ್ಯುಲರಾಗಿ ಅದೇ ಇರುತ್ತೆ, ಮಕ್ಕಳಿಗೂ ಬೋರ್ ಆಗಿಬಿಟ್ಟಿರುತ್ತೆ ಅಂಥೇಳಿ ಕಾಬೂಲ್ ಕಡಲೆಕಾಳು ನಾನು ಓವರ್ನೈಟ್ ನೆನೆಸಿಟ್ಟಿದ್ದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಸ್ವಲ್ಪ ಕಾಬೂಲ್ ಕಡಲೆಕಾಳಿಗೆ ಉಪ್ಪಾಕಿ ಒಂದು ವಿಷಿಲ್ ನಾನು ಕೂಗಿಸ್ಕೊತೀನಿ. ಅಷ್ಟರೊಳಗೆ ನಾನು ಅದಕ್ಕೆ ಸ್ವಲ್ಪ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇದಕ್ಕೆ ನಾನು ಯಾವುದೇ ರೀತಿ ಕಾಯಿ ಯೂಸ್ ಮಾಡ್ತಾ ಇಲ್ಲ. ಸೊ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಗೋಡಂಬಿ ಮತ್ತು ಒಂದು 5 ಟೊಮೊಟೊ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ನಾವು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಗ್ರೇವಿ ನಮಗೆ ಟೇಸ್ಟಿಯಾಗಿರುತ್ತೆ. ಇನ್ನು ಆಗಿಂದಾಗಲೇ ಕಿಚನಲ್ಲಿ ನಾವೇನೇ ವಸ್ತು ತೊಗೊಂಡಾಗ ಅದನ್ನು ಅದೇ ಥರ ಕ್ಲೀನ್ ಮಾಡಿ ಇಟ್ಬಿಟ್ರೆ ಈಗೇನು ಮತ್ತೆ ನಮಗೆ ಡೀಪ್ ಕ್ಲೀನ್ ಮಾಡೋವಾಗ ಇದೆಲ್ಲ ತುಂಬ ಹೆಚ್ಚು ಟೈಮ್ ತೊಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಆಗಿಂದಾಗೆ ಕ್ಲೀನ್ ಮಾಡ್ಕೊತೀನಿ ನಾನು. ಇನ್ನು ನಾನು ಗ್ರೇವಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು 2-3 ಟೇಬಲ್ ಸ್ಪೂನು ಎಣ್ಣೆ, ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಒಂದು ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ ಮತ್ತು ಒಂದು ಅನಾನಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಇನ್ನು ನನ್ನ ಸಿಸ್ಟರು, ನನ್ನ ಮದುವೆಯಾಗಿ 14 ಇಯರ್ಸ್ ಆಯಿತು. 14 ಇಯರ್ಸಿಂದ ಇವತ್ತು ಫಸ್ಟ್ ಟೈಮು ನಮ್ಮನೆಗೆ ಅಂತ ಹಾಲ್ಟ್ ಇದ್ದು ಇಲ್ಲೇ ಉಳ್ಕೊಳ್ಬೇಕು ಅಂತೇಳಿ ಬಂದಿದ್ದಾಳೆ. ಹಾಗಾಗಿ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಮತ್ತು ತುಂಬ ಹ್ಯಾಪಿಯಾಗಿದೆ. ಇನ್ನು ನಾನು ಈ ಈರುಳ್ಳಿಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ, ಟೇಸ್ಟು ಸರಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ನಾನು ಡ್ರೈ ಪೌಡರ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಹಾಗೆ ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚಿಲ್ಲಿ ಪೌಡರು ನೀವು ನಿಮ್ಮ ಮನೇಲಿ ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು, ಹಾಗಾಗಿ ನಾನು 1.5 ಸ್ಪೂನ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಅದು ನಿಮ್ಮ ಟೇಸ್ಟಿಗೆ, ನಿಮ್ಮ ಮನೆಯಲ್ಲಿ ಸ್ಪೈಸಿ ಯಾವ ಥರ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಅಷ್ಟೇ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೆಂದಾದಮೇಲೆ ನಮ್ಗೆ ಗೊತ್ತಾಗುತ್ತೆ, ಸುತ್ತಲೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಆವಾಗವಾಗ ಸೌಟು ಆಡಿಸ್ತಾ ನಾವು ತಿರುಗಿಸ್ಕೊತಾ ಇರಬೇಕು. ಇನ್ನು ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ, ಇದಕ್ಕೆ ಈಗಲೇ ನೀರು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಕಡಲೆಕಾಳು ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ಮಿನಿಟ್ಸ್ ಆಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಾಗ ನಾವು ಏನು ನೀರಿತ್ತು ಕಡಲೆಕಾಳಿಗೆ, ಅದೇ ನೀರನ್ನೇ ನಾವು ಗ್ರೇವಿಗೆ ಯೂಸ್ ಮಾಡ್ಕೋಬೋದು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ. ಸೊ ಹಾಗಾಗಿ ಆ ನೀರೇನು ವೇಸ್ಟ್ ಆಗೋಲ್ಲ. ಮತ್ತು ಬೇಯಿಸೋಕೆ ಇಟ್ಕೊಳ್ಳೋವಾಗ ನೀರು ನೋಡ್ಕೊಂಡು ಹಾಕ್ಕೋಬೇಕು ನಾವು. ಜಾಸ್ತಿ ಹಾಕ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನು ಗ್ರೇವಿ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಯಾವಾಗಲೂ ದೋಸೆಗೆ ಚಟ್ನಿ ಪಲ್ಯ ಇದು ತಿಂದು ಬೇಜಾರಾಗಿದ್ದಾಗ ಈ ರೀತಿ ನಾವು ಟ್ರೈ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಆ್ಯಂಡ್ ಈ ಬೇಸಿಗೆ ಕಾಲಕ್ಕೆ ಮಧ್ಯಾಹ್ನದೊತ್ತು ಚಟ್ನಿ ಅಂದರೆ ಆಲ್ರೆಡಿ ಹಾಳಾಗಿರುತ್ತೆ. ಹಾಗಾಗಿ ಈ ಥರ ಸಾಂಬಾರು ಅಥವಾ ಈ ಥರ ಗ್ರೇವೀಸು ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಬ್ರೇಕ್ಫಾಸ್ಟು ಲಂಚು ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಹೊರಟ್ವಿ ನಾವು. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಇಸ್ಕಾನಿಗೆ ಹೋಗೋಣ. ಸೊ ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ, ಒಂದು ಔಟಿಂಗ್ ಇದ್ದಂಗೂ ಇರುತ್ತೆ ಅಂಥೇಳಿ ಅಕ್ಕನ ಕೇಳಿದಾಗ ಅವಳು ಓಕೆ, ತುಂಬ ವರ್ಷ ಆಗಿತ್ತು ಹೋಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಮತ್ತು ಅಕ್ಕನ ಮಗ ಹಾಗೆ ನಮ್ಮ ಫ್ಯಾಮಿಲಿ ಇಷ್ಟು ಜನ ನಾವು ಸಂಜೆ ಅಷ್ಟೊತ್ತಿಗೆ ಹೊರಟ್ವಿ, 4:30 ಅಷ್ಟೊತ್ತಿಗೆ. ಬಿಕಾಸ್ ಬೆಳಗ್ಗೆನೇ ಹೋದರೆ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಒಂಥರ ಅನ್ಕಂಫರ್ಟಬಲ್ ಇರುತ್ತೆ, ನಮಗೆ ಕಂಫರ್ಟ್ ಅನಿಸೋದಿಲ್ಲ ಬಿಸಿಲಿಗೆ ಆ ಬೇಗೆ ಅದಕ್ಕೆಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಸಂಜೆ ಟೈಮ್ಗೆ ಹೋಗೋಣ ಅಂತೇಳಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ಅಮ್ಮನಾಗಲಿ ಅಥವಾ ಅಕ್ಕ ಇಬ್ಬರನ್ನು ಟೆಂಪಲ್ಗೆ ಕರ್ಕೊಂಡೋಗಿದ್ದು ನನಗೆ ತುಂಬ ಹ್ಯಾಪಿ ಅನ್ನಿಸ್ತು. ಅವರು ಅಷ್ಟೇ ಹ್ಯಾಪಿಯಾಗಿದ್ದರು. ಇನ್ನು ಇಲ್ಲ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಇರೋದ್ರಿಂದ 21st ಸೊ ಸ್ವಲ್ಪ ಆಲ್ಟ್ರೇಷನ್ ವರ್ಕು ಎಲ್ಲ ನಡೆಸ್ತಾಯಿದ್ರು. ಹಾಗಾಗಿ ಒಂದು ಸೈಡ್ ಫುಲ್ ಕ್ಲೋಸ್ ಮಾಡಿದರು. ಇನ್ನು ನನಗೆ ಇಸ್ಕಾನ್ಗೆ ಹೋದಾಗೆಲ್ಲ ಈ ಥರ ಈ ವಾಲ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲಿ ಮಾಡಿರ್ತಕ್ಕಂಥದ್ದು ಬಾಲಕೃಷ್ಣನ ಎಲ್ಲ ಲೀಲೆಗಳು ಅಲ್ಲಿ ಪಿಕ್ಚರೈಸ್ ಮಾಡಿಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹೋದಾಗೆಲ್ಲ ನಾನು ವೀಡಿಯೋ ತಗೊಂಡು ಬರ್ತೀನಿ. ಇನ್ನು ಒಂದು ದೇವ್ರದ್ದು ಮಂಟಪದ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ. ಹಾಗೆ ಬರ್ತಾ ಇಲ್ಲಿ ಸೊ ದೇವಸ್ಥಾನದ್ದು ಒಂದು ಹಿಸ್ಟ್ರಿ ಏನಿದೆ, ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದು, ಅದರ ಬಗ್ಗೆ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡು ಬಂದೆ. ಮಕ್ಕಳಿಗೆ ಯಾವಾಗಾದರೂ ತೋರಿಸೋಣ ಅಂತೇಳಿ. ಬಿಕಾಸ್ ಅಲ್ಲಿ ನಿಂತವ್ರು ಓದೋಷ್ಟು ಅವರು ಪೇಷನ್ಸ್ ಇರೋದಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡು ಬಂದರೆ ಮನೆಯಲ್ಲಿ ತೋರಿಸ್ಬೋದು ಅಂತೇಳಿ. ಇನ್ನು ಅಲ್ಲೇ ಟೆಂಪಲ್ ಒಳಗಡೆ ಸ್ನ್ಯಾಕ್ಸ್ ಇತ್ತು. ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಹೊರಟ್ವಿ ನಾವು. ಇನ್ನು ಇಲ್ಲಿ ಇಸ್ಕಾನ್ನಲ್ಲಿ ಕೊಡುವಂಥ ಪ್ರಸಾದ ಅಂತೂ ನನಗೆ ತುಂಬ ಇಷ್ಟ. ಯಾರಿಗೆಲ್ಲ ತಿಂದಿದ್ದೀರ, ಯಾರಿಗೆಲ್ಲ ಈ ಪ್ರಸಾದ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಎಷ್ಟೇ ಬಿಸಿ ಇದ್ರೂ ಅದು ಒಂಥರ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗೋದು ಮಿಸ್ ಮಾಡೋದಿಲ್ಲ ಪ್ರಸಾದನ. ಇನ್ನು ಅಲ್ಲೇ ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಸರಿ ಇನ್ನು ಮಾಲ್ಗೆ ಹೋಗೋಣ ಅಂಥೇಳಿ ಅಲ್ಲೇ ಪಕ್ಕದಲ್ಲಿರೋ ಓರಿಯನ್ ಮಾಲ್ಗೆ ಬಂದ್ವಿ ನಾವು. ಸೊ ಅಮ್ಮನ ಫಸ್ಟ್ ಟೈಮು ಮಾಲಿಗೆ ಕರ್ಕೊಂಡು ಬಂದಿರೋದು. ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟೆ ಕರ್ಕೊಂಡು ಬಂದೆ. ಸೊ ಅವರು ಅಷ್ಟೇ ತುಂಬ ಖುಷಿಯಾಗಿದ್ದರು. ಇನ್ನು ಮಾಲ್ಗೆ ಹೋದ್ಮೇಲೆ ಸ್ವಲ್ಪ ಶಾಪಿಂಗ್ ಇದು ಅಂತ ಇತ್ತು. ಬಟ್ ಹೆಚ್ಚಿಗೆ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಆಲ್ರೆಡಿ ಹಬ್ಬಕ್ಕೆ ಎಲ್ಲ ಆಲ್ರೆಡಿ ಶಾಪಿಂಗ್ ಎಲ್ಲ ಮುಗಿದಿತ್ತು. ಹಾಗಾಗಿ ತುಂಬ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ನಮಗೆ ಇದು ಎಸ್ಕಲೇಟ್ರ್ ಅಂದರೆ ಅವರಿಗೆ ಸ್ವಲ್ಪ ಭಯ ಅಂತ ಹೇಳ್ತಾಯಿದ್ರು. ನನಗಿದು ಇದರಲ್ಲಿ ಭಯ ಆಗುತ್ತೆ, ನಾನು ಬರೋದಿಲ್ಲ ಅಂತೇಳಿ. ಹಾಗಾಗಿ ಸರಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಪೇರೆಂಟ್ಸು ನಮ್ಮನ್ನು ಯಾವುದೊಂದಕ್ಕೂ ಹೆದರ್ಕೊಳ್ದಿರ ನಾವಿದ್ದೀವಿ ಬನ್ನಿ ಅಂತ ಹೇಳಿಬಿಟ್ಟು ಮುಂದೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ನನಗದು ನೆನಪಾಯಿತು.
ಸೊ ಅಮ್ಮನೂ ಅಷ್ಟೇ ತುಂಬ ಖುಷಿಯಾಗಿದ್ದರು. ಇದೆಲ್ಲ ಅವರು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಹಾಗಾಗಿ ಸೊ ತುಂಬ ಸರಿ ಹೋಗಿದ್ರು ನಮಗೆ ಕರ್ಕೊಂಡು ಹೋಗಬಾರ್ದು ಅಂತ ಏನು ಇರಲಿಲ್ಲ. ಬಟ್ ಅವ್ರು ಬಂದಿದ್ದ ಟೈಮಿಗೆ ಯಾವುದೂ ಅಡ್ಜಸ್ಟ್ ಆಗ್ತಿರಲಿಲ್ಲ. ಹಾಗಾಗಿ ಇಷ್ಟು ದಿವಸ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಇವತ್ತು ಅಕ್ಕನೂ ಬಂದಿದ್ದರಿಂದ ಜೊತೆಯಲ್ಲೇ ಎಲ್ಲ ಒಟ್ಟಿಗೆ ಹೋದ್ವಿ. ಆ್ಯಂಡ್ ಇಲ್ಲಿ ನನ್ನ ಮಗಳಿಗೆ ಈ ಥರ ಎಸ್ಕಲೇಟ್ರಲ್ಲಿ ಫೋಟೋ ವೀಡಿಯೋಸ್ ತೊಗೊಳೋದಂದರೆ ಇಷ್ಟ. ಬಟ್ ಬಿ ಕೇರ್ಫುಲ್ ಆಗಿರಬೇಕು ನಾವು ಪೇರೆಂಟ್ಸು ಈ ಥರ ಮಕ್ಕಳು ಎಸ್ಕಲೇಟ್ರಲ್ಲೆಲ್ಲ ಇರೋವಾಗ. ಇನ್ನು ಇವತ್ತು ನಾನು ಇವರಿಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ತುಂಬ ಖುಷಿ ಅನ್ನಿಸ್ತು. ಇವನ್ 3 ಜನಕ್ಕೂ ಅಷ್ಟೇ ಸೇಮ್ ಫೀಲಿಂಗ್ ಇತ್ತು. ಇವತ್ತೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ತುಂಬ ವರ್ಷ ಆದಮೇಲೆ ನಾವು 3 ಜನ ಟೈಮ್ ಸ್ಪೆಂಡ್ ಮಾಡಿದ್ದು. ಇನ್ನು ಅಲ್ಲಿಂದ ನೈಟ್ ಡಿನ್ನರಿಗೆ ಹೋಟೆಲಲ್ಲಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ಆಲ್ರೆಡಿ ವೆಯ್ಟಿಂಗ್ ಲಿಸ್ಟ್ ಇತ್ತು. ಇನ್ನು ಅಮ್ಮ ಹೇಳ್ತಾಯಿದ್ರು ಮನೆಗೆ ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅಡುಗೆ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದಿತ್ತು ಅಂತ. ಬಟ್ ನಾನು ಓಕೆ ಪರವಾಗಿಲ್ಲ, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ. ಸೊ ಒಂದಿನ ಹೊರಗೆ ಬಂದಾಗ ಎಲ್ಲರೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಅದು ಮೆಮೊರಿ ಆಗಿರುತ್ತೆ ಅಂಥೇಳಿ ನಾನು ಓಕೆ ಅಂತ ವೆಯ್ಟ್ ಮಾಡಿ ಫೈನಲಿ ನಮ್ಮ ಒಳಗೆ ಬಂದು ಒಂದು ಒಳ್ಳೆ ಊಟ ಅಂತೂ ಮುಗಿಸ್ಕೊಂಡ್ವಿ. ನಾನ್ ವೆಜ್ಗೆ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಅಕ್ಕ ಬೇಡ ಅಂತಂದ್ಲು. ಅದು ಅಲ್ದಿರ ಅಮ್ಮ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ರು ತಿನ್ನೋದಿಲ್ಲ. ಹಾಗಾಗಿ ಸರಿ ಅಂಥೇಳಿ ವೆಜ್ ರೆಸ್ಟೋರೆಂಟ್ಗೆ ಬಂದು ಒಂದೊಳ್ಳೆ ಊಟ ಮುಗಿಸ್ಕೊಂಡು ಇವತ್ತಿನ ಡೇನ ಒಂದು ಗುಡ್ ಮೆಮೊರಿನಲ್ಲಿ ಎಂಡ್ ಮಾಡಿದ್ವಿ. ಸೊ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.